ನಗರೋತ್ಥಾನದ ಹಣ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಎಷ್ಟು ಟ್ಯಾಕ್ಸ್ ಉತ್ಪಾದನೆ ಆಗುತ್ತೆ. ನೀವು GST ಬಡಿ, ಮೋಟಾರ್ ವೆಹಿಕಲ್ ಟ್ಯಾಕ್ಸು, ಪೆಟ್ರೋಲು, ಇನ್ನೊಂದು ಎಕ್ಸೈಸ್ ಡ್ಯೂಟಿ, ಎಲ್ಲದರಲ್ಲೂ ಸ್ಟ್ಯಾಂಪ್ ಡ್ಯೂಟಿಯಿಂದ ಹಿಡಿದು ಏನೊಂದು ಬೆಂಗಳೂರಿಗೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಹಣ ಕೊಡೋದು ಬಿಡಿ, ಬೆಂಗಳೂರನ್ನ ಲೂಟಿ ಹೊಡೆಯೋದು. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಈಸ್ ಆಫ್ ಲಿವಿಂಗ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲೂ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಅವ್ರು ಹೇಳ್ತಾರೆ. BJP ಅವರು ಇದ್ದಾಗಲೇ ಇದ್ದಿದ್ದು ಗುಂಡಿ ಇವು ಅಂತ ಹೇಳ್ತಾರೆ. BJP ಕಾಲದಲ್ಲಿ ಇದ್ರೆ ನೋಡಿ, 23 ಚುನಾವಣೆಯಲ್ಲಿ ನಮಗಿನ್ನ 5% ವೋಟ್ ಜಾಸ್ತಿ ಆಗಿದೆ. ಇಟ್ ಈಸ್ ಪ್ರೋ BJP. 5% ವೋಟ್ ಜಾಸ್ತಿ ಆಗಿದೆ. ಅವರಿಗೆ ತಿರಸ್ಕಾರ. ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಬೆಂಗಳೂರಿನಲ್ಲಿ ಅವರೇ ಹೇಳ್ತಾರಲ್ಲ, ನಮಗೇನು ನೀವು ಓಟೇ ಕೊಡಲ್ಲ, ನಿಮಗೆ ಯಾಕೆ ಕೆಲಸ ಮಾಡಬೇಕು ಅಂತ. ಈ ರೀತಿ ನಮಗೆ ಇನ್ಚಾರ್ಜ್ ಇರೋಂತ ವ್ಯಕ್ತಿಗಳ ಈ ರೀತಿ ಭಾಷೆಯಲ್ಲಿ ಮಾತಾಡ್ತಾರೆ. ವಿಪಕ್ಷದ ಧರ್ಮ ಆಡಳಿತ ಪಕ್ಷದ ಮೇಲೆ ಬರೀ ಗೂಬೆ ಕೂರಿಸೋದಲ್ಲ. ನೀವಿದ್ದಾಗ ಏನ್ ಕೆಲಸ ಮಾಡಿದ್ರಿ ಅಂತ ಅವ್ರು ಕೇಳೋದು, ನೀವೇನ್ ಮಾಡ್ತಾ ಇದ್ರಿ ಅಂತ ನೀವು ಕೇಳೋದು. ಯಾವಾಗ ಸರ್ ನೋಡಿ, ನಾವು ನಗರೋತ್ಥಾನದಲ್ಲಾಗ್ಲಿ, ನಗರೋತ್ಥಾನದಲ್ಲಿ ಕೆಲಸಗಳು ಕೈಗೆತ್ಕೊಂಡಿದ್ದಾಗಲಿ, BWSSBನಲ್ಲಿ ಕೈ ತಗೊಂಡಿದ್ದಾಗಲಿ, ಮೆಟ್ರೋನಲ್ಲಾಗಲಿ, ಸಬ್ಬರ್ಬನ್ನಲ್ಲಾಗಲಿ, STR ರೋಡ್ನಲ್ಲಿ ವಿಚಾರದಲ್ಲಾಗಲಿ, ನೀವು ಯಾವುದೇ ತಗೊಳ್ಳಿ, ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ನಡೆದಿದೆ. ಇನ್ನೂ ಮಾಡೋವಂಥದ್ದು ಭಾಳಷ್ಟಿದೆ. ಇವಾಗ ಇನ್ನೂ ಮಾಡೋಷ್ಟು ಭಾಳಷ್ಟು ಕೆಲಸಗಳಿದೆ ಬೆಂಗಳೂರಿನ. ನಿಜಕ್ಕೂ ಹೇಳಬೇಕು ಅಂದರೆ ಕಡೆಗಣಿಸುವಂಥ ಕೆಲಸಗಳು ಆಗಿರ್ಬೋದು. ಆದರೆ ನಮ್ಮ ಸರ್ಕಾರ ಇವ್ರಿಗೆ ಹೋಲಿಸ್ಕೊಂಡಾಗ 100ಕ್ಕೆ 100 ಇವ್ರಿಗಿಂತ ಉತ್ತಮವಾಗಿ ನಿರ್ವಹಣೆಯನ್ನು ಮಾಡೋದು ಭಾಳ ಸ್ಪಷ್ಟವಾಗಿದೆ. ಇವ್ರ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಂಗಳೂರನ್ನ ಸಂಪೂರ್ಣವಾಗಿ ನಮ್ಮ ಪರವಾಗಿಲ್ಲ, ನಮಗಿಲ್ಲಿ ಓಟ್ ಸಿಗಲ್ಲ, ನಮಗೆ ಬೆಂಬಲ ಇಲ್ಲ, ಮತ್ತು ಅವರಿಬ್ಬರ ವ್ಯತ್ಯಾಸದ ಆಧಾರಿತವಾಗಿ ಬೆಂಗಳೂರನ್ನ ಸಂಪೂರ್ಣವಾಗಿ ಕಡೆಗಣಿಸುವಂಥದ್ದು. ಅರವಿಂದ್ ಬಲ್ದರ್, ಅಶ್ವಥ್ ಅವರು ಹೇಳ್ತಾ ಇದ್ರು, ನಿಮಗೆ ಪ್ರಶ್ನೆ ಸಾಕಷ್ಟು ಸೂಟ್ ಆಗುತ್ತೆ, ನೀವೇ ಅದಕ್ಕೆ ಉತ್ತರ ಕೊಡಬೇಕು. DK ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೈಪೋಟಿ ಅಂತ ಹೇಳ್ತಾ ಇದ್ರು. ಹಂಗಾರೆ BJPಯಲ್ಲಿ ಯಾವುದು ಪೈಪೋಟಿ ಇಲ್ವಾ? BJPಯಲ್ಲೇ ಮತ್ತೊಂದು ಪರ್ಯಾಯ ನಾಯಕತ್ವ, BJPಯಲ್ಲೇ ಮತ್ತೊಂದು ಪ್ರತಿಪಕ್ಷ ನಾಯಕರು, ಏನನ್ಸುತ್ತೆ? ಈಗ ನೋಡ್ರಿ, ಒಂದು ರಾಜಕೀಯ ಪಕ್ಷದಲ್ಲಿ ಪೈಪೋಟಿ ಇರೋದು ಸಹಜ, ರಾಜಕಾರಣದಲ್ಲಿ ಅಂದರೆ ಪೈಪೋಟಿ ಇರೋದು ಸಹಜ. ಅದು ರಾಜಕಾರಣದ ಧರ್ಮ. ಅದು ಹಾಗಾಗಿ ಪೈಪೋಟಿ ಪರ್ಸೆ ತಪ್ಪಲ್ಲ. ಆದರೆ ಆ ಪೈಪೋಟಿಯಿಂದ ರಾಜ್ಯದ ಅಭಿವೃದ್ಧಿಗೆ ಪೂರಕ ಆಗುವಂಥ ಕೆಲಸ ಆಗಬೇಕು, ಜನರಿಗೆ ಅನುಕೂಲ ಆಗುವಂಥ ಕೆಲಸ ಆಗ್ಬೇಕು. ಆದರೆ ಇವತ್ತು ಅಶ್ವಥ್ ನಾರಾಯಣ ಅವ್ರು ಹೇಳ್ದಂಗೆ ಈ ಪೈಪೋಟಿ ಅವ್ರ ನಡುವಲ್ಲಿ ಏನಿದೆ, ಕಾಂಗ್ರೆಸ್ನಲ್ಲಿ ಒಳ ಜಗಳ ಏನೈತಿ, ಅದರಿಂದ ಇವತ್ತು ರಾಜ್ಯ ಬಡವಾಗತ್ತೈತಿ. ಇವತ್ತು ಬೆಂಗಳೂರು ಅಭಿವೃದ್ಧಿಗೆ DK ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಅನ್ನೋದಕ್ಕೆ ಬೆಂಗಳೂರಿಗೆ ಅಭಿವೃದ್ಧಿಗೆ ದುಡ್ಡು ಕೊಡಲ್ಲ. ಇನ್ನೊಬ್ಬ ಯಾರೋ ಮಿನಿಸ್ಟ್ರು ಮುಖ್ಯಮಂತ್ರಿಗಳ ಪಂಗಡದಲ್ಲಿಲ್ಲ ಅಂಥೇಳಿ ಅವ್ರಿಗೆ ಆ ಡಿಪಾರ್ಟ್ಮೆಂಟಿಗೆ ದುಡ್ಡು ಕೊಡಲ್ಲ. ಉತ್ತರ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಗಟ್ಟಿ ನೆಲ ಆಯ್ತು ಅಂಥೇಳಿ ಉತ್ತರ ಕರ್ನಾಟಕಕ್ಕೆ ದುಡ್ಡು ಕೊಡುವಂಗಿಲ್ಲ. ಈ ರೀತಿ ರಾಜಕಾರಣ ಕಾಂಗ್ರೆಸ್ನಲ್ಲಿ ನಡೆದಿದೆ. ಇದು ರಾಜ್ಯಕ್ಕೆ, ದೇಶಕ್ಕೆ, ಜನರಿಗೆ ಒಳ್ಳೇದಲ್ಲ. ಬೆಲ್ಲದವರೇ, ಉತ್ತರ ಕರ್ನಾಟಕದ ಒಂದು ವಿಚಾರವನ್ನು ಹೇಳ್ತಾ ಇದೆ, ಸಾರಿ ಫಾರ್ ಇಂಟರಪ್ಟ್. ಈಗ ಮುಖ್ಯವಾಗಿ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ವಿಚಾರವನ್ನು ಇಟ್ಕೊಂಡು ಪ್ರತಿ ಸಾರಿ ಎಲೆಕ್ಷನ್ಗೆ ನೀವು ಮನೆ ಮನೆಗೆ ಹೋದಾಗ ಉತ್ತರ ಕರ್ನಾಟಕದ ಬಾಗಿಲು ಹೋಗ್ತೀರಿ, ಕಳಸಾ ಬಂಡೂರಿ ಯೋಜನೆಯ ಮೂಲಕ ಮನೆ ಮನೆಗೆ ನೀರು ತೊಗೊಂಡ್ಬರ್ತೀವಿ ಅಂತ ಹೇಳ್ತೀರಿ. ಸರ್, ಇಲ್ಲಿವರೆಗೂ ಮಹದಾಯಿ ಯೋಜನೆ ನೀರು ಬರಲಿಲ್ಲ, ಕಳಸಾ ಬಂಡೂರಿ ಯೋಜನೆ ನೀರು ಬರಲಿಲ್ಲ. ಆಡಳಿತ ಪಕ್ಷದಲ್ಲಿದ್ದಾಗಲೇ ನೀರು ತರಲಿಲ್ಲ, ವಿಪಕ್ಷದವರಾಗಿ ನೀರು ತರ್ತೀರಿ ಅಂತ ನಿರೀಕ್ಷೆ ಮಾಡಬಹುದಾ ಜನ? ಒಂದು, ಕೇಂದ್ರ ಸರ್ಕಾರವನ್ನು ನೀವು ಇಂಥ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಯಾಕೆ ಪರ್ಮಿಷನ್ ತೊಗೋಬಾರ್ದು ಸರ್? ಈಗ ನೀವು ಕಳಸಾ ಬಂಡೂರಿ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡಿದ್ರಂದ್ರೆ ಗ್ರೀನ್ ಬೆಂಚ್ ವಿಚಾರ ಇದೆ ಸರ್, ಸೆಕೆಂಡ್ರಿ. ನೀವು ರೂಲಿಂಗ್ ಪಾರ್ಟಿ ಇದ್ದಾಗ ಏನ್ ಮಾಡಿದ್ರಿ ಅನ್ನೋದು ಪ್ರಶ್ನೆ ಅಲ್ಲ, ಉತ್ತರ ಕೊಡತ್ತೀನಿ ಅದಕ್ಕೆ. ಎಸ್ ಪ್ಲೀಸ್ ಸರ್. ಕಳಸಾ ಬಂಡೂರಿ ಯೋಜನೆ ಅದನ್ನು ನೀವು ಸ್ಟಡಿ ಮಾಡಿದರೆ ಅದಕ್ಕೆ ಶುರುವಾಗಿದ್ದ ಫಾರೆಸ್ಟ್ ಕ್ಲಿಯರೆನ್ಸ್ ಏನು ಬೇಕಾಯಿದ್ದು ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡ್ತು. ಅದಾದಮೇಲೆ ನಾವು ಕೆಲಸನೂ ಶುರು ಮಾಡಿದ್ವಿ. ತದನಂತರ ನಮ್ಮ ಸರ್ಕಾರ ಅಧಿಕಾರ ಕಳ್ಕೊಂತು. ಆವಾಗ ಬಂದ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತು, ಸೆಂಟ್ರಲ್ ಗೌರ್ಮೆಂಟ್ ಕೋರ್ಟ್ದಲ್ಲಿ ಅಫಿಡವಿಟ್ ಸಬ್ಮಿಟ್ ಮಾಡ್ತು, ನಾವು ಇಲ್ಲಿ ವಾಲ್ ಕಟ್ತೇವೆ ಅಂಥೇಳಿ. ನಾವೇನು ಚಾನಲ್ ಮಾಡಿಬಿಟ್ಟಿದ್ದೀವಿ ಅದನ್ನು ಹಂಗೆ ಬಿಟ್ಟಿದ್ರೆ ತನ್ನಿಂತಾನೆ ನ್ಯಾಚುರಲ್ ಆಗಿ ಆದರೂ ನೀರು ಬರ್ತಿತ್ತು ನಮಗೆ ಅಡಿಷ್ನಲ್. ಇವ್ರು ಅದಕ್ಕೆ ಹೋಗಿ ಗಾಡಿ ಕಟ್ಟುವಂಥ ಕೆಲಸ ಮಾಡಿದರು. ಸರ್, ಗೋವಾದಲ್ಲಿ ನಿಮ್ಮದು ಅದಾದ್ಮೇಲೆ ಆಡಳಿತದಲ್ಲಿ ನೀವು ಕನ್ವೇನ ಮಾಡಲಿಲ್ಲ ಹೋಗಿ ಅವ್ರಿಗೆ? ಹಂಗಾಗುದಿಲ್ಲ. ಅವ್ರ ಸರ್ಕಾರ ಇದ್ದಾಗೂ ಆ ಗೌರ್ಮೆಂಟು ಅವ್ರಿಗೆ ಅಲ್ಲೇ ಗೋವಾ ಗೌರ್ಮೆಂಟು ನ್ಯಾಚುರಲಿ ಯಾರು ಇರಲಿ, ಕಾಂಗ್ರೆಸ್ ಇರಲಿ BJP ಇರಲಿ, ಅವ್ರು ತಮ್ಮ ಗೋವಾದ ಬಗ್ಗೆ ಅಲ್ಲಿ ಅವರು ಮಾತಾಡ್ತಾರೆ. ನಮ್ಮಲ್ಲಿ ಅವರು ನಾವು ನಮ್ಮದ್ರ ಬಗ್ಗೆ ಮಾತಾಡ್ತೇವೆ. ಹಾಗಾಗಿ ಇಲ್ಲಿ ಗೌರ್ಮೆಂಟು ಅಲ್ಲಿ ಗೌರ್ಮೆಂಟ್ ಆದ ಪ್ರಶ್ನೆ ಬರೋದಿಲ್ಲ. ಇನ್ಫ್ಯಾಕ್ಟ್ ಸೋನಿಯಾ ಗಾಂಧಿ ಅವರು ಗೋವಾಕ್ಕೆ ಹೋದಾಗ ಮಹದಾಯಿಯ ಒಂದೇ ಒಂದು ಹನಿ ನೀರನ್ನು ನಾವು ಕರ್ನಾಟಕಕ್ಕೆ ಕೊಡೋದಿಲ್ಲ ಅಂಥೇಳಿ ಅಲ್ಲಿ ಭಾಷಣ ಮಾಡಿದ್ರು. ನಮ್ಮವ್ರು ಯಾರೂ ಹಂಗೆ ಮಾಡಲಿಲ್ಲ. ನಮ್ಮವರು ಎರಡೂ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೂಡಿಸಿ ಅದನ್ನು ಸಮಾಧಾನ ಮಾಡುವಂಥ ಕೆಲಸ ಮಾಡಿದರು. ಈಗ ಮೊನ್ನೆ ಜುಲೈದಲ್ಲಿ ಒಂದು ಮೀಟಿಂಗ್ ಆಯಿತು ವನ್ಯಜೀವಿಗಳದ್ದು. ಆ ಮೀಟಿಂಗದ ಬಗ್ಗೆ ಇಂಟಿಮೇಷನ್ ಆಯ್ತಲ್ಲ,
ಈ ಯಾರು ನಮ್ಮ ರಾಜ್ಯದಿಂದ ಯಾರು ಸರಿಯಾಗಿ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡಲಿಲ್ಲ. ಹಾಗಾಗಿ ಆ ಮೀಟಿಂಗ್ ಪೋಸ್ಟ್ಪೋನ್ ಆಯಿತು. ಈಗ ನಮಗದು ವಿಷಯ ಗೊತ್ತಾದ ಮೇಲೆ ನಾವು ಅಪೋಸಿಷನ್ ಆಗಿ ಅದು ಸಂಬಂಧಪಟ್ಟ ಮಂತ್ರಿಗಳಿಗೆ, ಅಧಿಕಾರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ತನಕನೂ ಆ ವಿಷಯನ ಗಮನ ತೆಗೆದುಕೊಂಡು ಬಂದು ಈಗ ನೆಕ್ಸ್ಟ್ ಮೀಟಿಂಗ್ದಲ್ಲಿ ನೀವು ಸರಿಯಾಗಿ ರಿಪ್ರೆಸೆಂಟೇಷನ್ ಮಾಡಿರಿ, ರಾಜ್ಯ ಸರಿಯಾಗಿ ರಿಪ್ರೆಸೆಂಟೇಷನ್ ಮಾಡಲಿಲ್ಲದಕ್ಕೆ ಅದು ಇಶ್ಯೂ ಪೋಸ್ಟ್ಪೋನ್ ಆಗಿದೆ ಅನ್ನುವಂಥ ವಿಷಯ ಹೇಳಿದ್ದೇವೆ. ಹಾಗಾಗಿ ಅಪೋಸಿಷನ್ ಆಗಿ ನಾವು ಅವರಿಗೆ ಯಾವ ರೀತಿ ಸಹಕಾರ ಕೊಡಬೇಕು, ಯಾವ ರೀತಿ ಗೈಡೆನ್ಸ್ ಕೊಡಬೇಕು, ಎಲ್ಲಿ ಚುಚ್ಚಬೇಕು, ಎಲ್ಲಿ ಪುಷ್ ಮಾಡಬೇಕು ಆ ಕೆಲಸ ನಾವು ಆಪರೇಷನ್ ಪಾರ್ಟಿಗೆ ನೀವೊಂದು ಸಲಹೆ ಕೊಟ್ಟರೆ ನಿಮ್ಮ ಪ್ರತಿಪಕ್ಷದಲ್ಲಿರುವಂಥ ಯತ್ನಾಳ್ ಇನ್ನೊಂದು ಸಲಹೆ ಕೊಡ್ತಾರೆ, ಮತ್ತೊಂದು ಕಡೆ ಯತ್ನಾಳ್ ಅವರು ಪ್ರತ್ಯೇಕವಾಗಿ ದೂರು ಕೊಡ್ತಾರೆ. ಅವರು ಒಂದು 8-10 ಜನ ಪ್ರತ್ಯೇಕ ಗುಂಪು. ಜನತೆಗೆ ಏನು ಸಂದೇಶ ಆಗುತ್ತೆ, ಪಕ್ಷಕ್ಕೆ ಏನು ಸಂದೇಶ ಆಗುತ್ತೆ? ಪ್ರತಿಪಕ್ಷದಲ್ಲೇ ಕೂಡ ಒಗ್ಗಟ್ಟಿಲ್ಲ, ಮತ್ತು ಆಡಳಿತ ಪಕ್ಷದನ್ನ ನೀವು ಹೆಂಗೆ ಕಟ್ಟಿಗೆ ಸಿಲ್ಸ್ತೀರಾ, ಹೆಂಗೆ ಅವರ ಕಿವಿಯಿಂದ ಕೆಲಸ ಮಾಡ್ತೀರಾ? ಈಗ ನೋಡ್ರಿ 5 ಜನ ಅಂತಂದ್ಕೊ 5 ಬಳ್ಳ ಅಂತಂದ್ರೆ 5 ರೀತಿ ಇರೋದು. ಪ್ರಾಮಾಣಿಕಗಳು ಅದು ಒಂದು ರೀತಿಯಲ್ಲಿ ಪಕ್ಷಕ್ಕೆ ಮುಜುಗರ ಆಗ್ತಾ ಇಲ್ವಾ ಸಾರ್ವಜನಿಕವಾಗಿ? ಹಾಗೇನಿಲ್ಲ. ಈಗ 5 ಬಳ್ಳ ಅಂತನ್ಕೋ 5 ರೀತಿ ಇದ್ದಾವೆ. ನಮ್ಮದು ಇದು ಡೆಮಾಕ್ರೆಟಿಕ್ ಪಕ್ಷ. ನಮ್ಮ ಪಕ್ಷದಲ್ಲಿ ಅತ್ಯಂತ ಕೆಳ ಹಂತದಿಂದ ಪ್ರಜಾಪ್ರಭುತ್ವ ಐತಿ. ಹಾಗಾಗಿ ಡೈವರ್ಜೆಂಟ್ ವ್ಯೂಸ್ ಇರೋದು ಸಹಜ. ನಮ್ದು ಕಾಂಗ್ರೆಸ್ದಂಗೆ ಹೈಕಮಾಂಡ್ ಲೆಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರು ಹೇಳ್ತಾ ಇದ್ದಾರೆ ಡೆಮಾಕ್ರೆಟಿಕ್ ಅಂದ್ರೆ ಅವ್ರು ಡೆಮಾಕ್ರೆಟಿಕ್ ವೇವಲ್ಲೇ ಹೇಳ್ತಾ ಇದ್ದಾರೆ. ಅವರು ಹೌದು ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡಿ ಅಂತ ನೀವು ಒಪ್ತೀರಾಗಾದ್ರೆ? ಅಲ್ಲ, ಅದು ಅಟ್ಲೀಸ್ಟ್ ನಮ್ಮ ಪಕ್ಷದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಅದನ್ನು ಕೇಳುವಂಥ ವ್ಯವಸ್ಥೆ ಐತಿ. ಹಾಗಾಗಿ ಬೇರೆ ಬೇರೆ ವ್ಯೂಸ್ ಇರ್ತಾವೆ. ಅದು ವ್ಯೂಸ ತಪ್ಪು ಅನ್ನುವಂಥದ್ದು ಸರಿಯಲ್ಲ. ವ್ಯೂಸ್ ಇರಬೇಕಾಗುತ್ತೆ. ಅದರಿಂದನೇ ಒಂದು ಪಕ್ಷನೂ ಬೆಳಿತೈತಿ, ಒಂದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಹೊರಬರೋಕ್ಕೆ ಅವಕಾಶ ಆಗ್ತದೆ. ಬೇರೆ ಬೇರೆ ವ್ಯೂಸ್ ಇರೋದರಲ್ಲಿ ತಪ್ಪಿಲ್ಲ. ಆದರೆ ಆ ಎಲ್ಲ ವ್ಯೂಸನ್ನು ಇಟ್ಕೊಂಡು ನಾವು ಸರಿಯಾದ ಡಿಸಿಷನ್ ತೆಗೆದುಕೊಳ್ತಾ ಇದ್ದೀವಿ ಇವತ್ತು ಪಾರ್ಟಿ. ಇವತ್ತು ಆ ಎಲ್ಲ ವ್ಯೂಸ್ ಇದ್ದಾಗೂ ಕೂಡ ಪ್ರತಿಪಕ್ಷವಾಗಿ 16 ತಿಂಗಳಲ್ಲಿ 15-16 ತಿಂಗಳಲ್ಲಿ ಮುಖ್ಯಮಂತ್ರಿ ತಮ್ಮ ಭ್ರಷ್ಟಾಚಾರದ ಸಂಬಂಧ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಇವತ್ತು ಬಂದೈತೆ. ಇದು ನಾವು ಎಫೆಕ್ಟಿವ್ ಆಗಿ ವಿರೋಧ ಪಕ್ಷವಾಗಿ ನಾವು ಮಾಡಿದಂಥ ಕೆಲಸದ ಕಾರಣಕ್ಕೆ ಎಲ್ಲರೂ ಕೂಡಿ ಮಾಡೇವಿ. ಅಶ್ವಥ್ ನಾರಾಯಣ ಅವರು, ಈಗ ಕೋಮುಗಲಭೆ ವಿಚಾರದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಕೋಮುಗಲಭೆಯಂತಹ ಸೂಕ್ಷ್ಮ ವಿಚಾರಗಳಲ್ಲಿ ರಾಜಕೀಯ ಬೇಕಾ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು. ರಾಮನಗರಕ್ಕೆ ತಾವು ಇನ್ಚಾರ್ಜ್ ಮಿನಿಸ್ಟರ್ ಇದ್ರಿ. ರೀಸೆಂಟ್ಲಿ ನಾಗಮಂಗಲದ ಕೋಮುಗಲಭೆ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು. ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ ರಾಜಕೀಯದವರ ಎಂಟ್ರಿಯಿಂದ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ವಿಪಕ್ಷವಾಗಿ ನಿಮ್ಮ ನಿಲುವು ಎಷ್ಟು ಸೂಕ್ಷ್ಮ ಆಗಿರಬೇಕು ಅಷ್ಟೇ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಹೇಗೆ ನೋಡ್ತೀರಿ ಸರ್ ಇದನ್ನ? ಖಂಡಿತ ನೋಡಿ, ಯಾರಿಗೂ ತಾರತಮ್ಯ ಮಾಡಿ ಅಂತ ನಾವೇನು ಯಾವತ್ತೂ ಕೇಳಿಲ್ಲ. ಕಾನೂನು ಒಂದೇ ಇರಬೇಕು. ನಾವೇನು ಕಾಂಗ್ರೆಸ್ ಪಕ್ಷ ಯಾವಾಗಲೂ ತುಷ್ಟೀಕರಣ, ಈ ತುಷ್ಟೀಕರಣವನ್ನು ಮಾಡೋಂಥದ್ದು, ಅಪೀಸ್ಮೆಂಟು, ಡಿವಿಸಿವ್ ಪೊಲಿಟಿಕ್ಸ್ ಏನು ಮಾಡ್ತಿದ್ದಾರಲ್ಲ ಅದನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದ್ದೀವಿ ಹೊರ್ತು ನಾವು ತಾರತಮ್ಯ ಮಾಡಿ ಅಂತ ಹೇಳ್ತಿಲ್ಲ. ಇವರು ಯಾವ ರೀತಿ ಹೇಳ್ತಿದ್ದಾರೆ, ಈ ರಸ್ತೆನಲ್ಲಿ ಹೋಗಬೇಡಿ, ಅಲ್ಲಿ ಹೋಗಬೇಡಿ, ಇದನ್ನು ಮಾಡಬೇಡಿ, ಇವತ್ತು ಮಾಡಬೇಡಿ, ಅದನ್ನು ಮಾಡಬೇಡಿ, ಮತ್ತು ಬೇಕಾಗಿರೋ ಕ್ರಮವನ್ನು ಪ್ರಿವೆಂಟಿವ್ ಆ್ಯಕ್ಷನನ್ನು ತಗೊಳ್ಳಿಕ್ಕೆ ಇವ್ರಿಗೆ ಯಾರು ತಡೆದಿದ್ದಾರೆ? ಇವರನ್ನು ಪ್ರಿವೆಂಟಿವ್ ಆ್ಯಕ್ಷನ್ ತಗೊಳ್ಳಿಕ್ಕೆ ಯಾರು ತಡೆದಿದ್ದಾರೆ? ಮತ್ತು ಇದಕ್ಕೆ ಮೂಲ ಕಾರಣಕರ್ತರು ಯಾರ್ಯಾರು ಇರ್ತಾರೆ, ಯಾವ ರೀತಿ ವ್ಯಾಪಾರ ದಂಧೆಗಳಲ್ಲಿರುವಂಥದ್ದು, ಆ್ಯಂಟಿ ಸೋಷಿಯಲ್ ಎಲಿಮೆಂಟು, ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸ್ಗಳು ಯಾವ ರೀತಿ ಕೈವಾಡಗಳನ್ನ ಇಟ್ಕೊಂಡಿದ್ದಾರೆ, ಯಾವ ರೀತಿ PFI ಹಿತೈಷಿಗಳು ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಿರೋಂಥದ್ದು, ಇವೆಲ್ಲ ಬಹಳ ಸ್ಪಷ್ಟವಾಗಿ ಎತ್ಕಾಣುವಂಥದ್ದಿದೆ. ಎಲ್ಲ ಕಂಡುನು ನೋಡಿ, ಆ ರೀತಿ ಘಟನೆ ಆದ್ಮೇಲೆ ಪರಿಸ್ಥಿತಿನ ತಿಳಿಗೊಳಿಸುವಂತ ಕೆಲಸ ವಿಪಕ್ಷದಿಂದ ಆಗ್ಬೇಕಾ ಅಥವಾ ಪ್ರವೋಕ್ ಮಾಡ್ಬೇಕಾ ಅಂತ? ಅಲ್ಲ, ತಿಳಿಗೊಳಿಸೋದಂದ್ರೆ ಏನು? ಇಡೀ ಗೃಹ ಇಲಾಖೆನ ಕೈಕಟ್ಟಾಕಿ ಯಾರು ಒಂದು ಈ ವ್ಯಕ್ತಿಗಳು ಕೇಸ್ಗಳ ಮೇಲೆ ದಾಖಲಾಗಿರುತ್ತೆ, ಗಡಿಪಾರ ಯಾರಾಗಿರ್ತಾರೆ, ರೌಡಿ ಲೀಸ್ಟಲ್ಲಿ ಎಲ್ಲಿರ್ತಾರೆ, UPA ಕೇಸ್ಗಳನ್ನ ಹಾಕದೆ ಇವ್ರಿಗೆಲ್ಲರಿಗೂ ಸಾಫ್ಟ್ ಅಪ್ರೋಚನ್ನು ಕೊಟ್ಟು ನಮ್ಮ ವೋಟ್ ಬ್ಯಾಂಕ್ ಇವರು, ನಮ್ಮ ವೋಟರ್ಸು ಇವ್ರಿಗೇನು ಮಾಡಬೇಡಿ ಅಂತ ಗೃಹ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ನಾವು ಹೇಳ್ತಾ ಇದ್ದೀವಿ, ಯಾವುದನ್ನು ತಾರತಮ್ಯ ಮಾಡಬೇಡಿ ಅಂತಲೇ ಹೇಳ್ತಿದ್ದೀವಿ. ಸ್ಪಷ್ಟವಾಗಿ ಕ್ರಮ ತೆಗಿಲಿ. ಎಲ್ಲೇ ತಪ್ಪು ಒಪ್ಪುಗಳಾಗಿದ್ರು 1-2 ಘಟನೆ ನಡೆದಿರೋದು, ಹಿಂದೂ ಕಾರ್ಯಕರ್ತರ ಹತ್ಯೆ ಆಗುವಂಥದ್ದು, ಟಾಯ್ಲೆಟ್ಗಳಲ್ಲಿ ಕ್ಯಾಮ್ರಾ, ಇಲ್ಲಿ ಕ್ಯಾಮ್ರಾ, ಅಲ್ಲಿ ಕ್ಯಾಮ್ರಾ, ಇಲ್ಲಿ ಸಮಸ್ಯೆ, 1-2 ಘಟನೆಗಳು ನಡೆದಿಲ್ಲ, ಬಾರಿನೂ ನಡೀತಿರುವಂಥದ್ದು. ಇದಕ್ಕೆ ಬೇಕಾಗಿರುವಂಥ ಯಾವುದೂ ಕ್ರಮವನ್ನು ವಹಿಸಲಿಕ್ಕೆ ಈ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮ್ಮ ಸತ್ಯಶೋಧನಾ ಸಮಿತಿ ಏನು ಮಾಡ್ತು? ಖಂಡಿತ ಇವತ್ತು ಹೇಳಿರೋದೇನು ಭಾಳ ಸ್ಪಷ್ಟವಾಗಿ, ಇಲ್ಲಿ ಯಾವ ರೀತಿ ವಾತಾವರಣ ನಿರ್ಮಾಣ ಆಗಿರೋಂಥದ್ದು, ಯಾವ ರೀತಿ ವ್ಯಕ್ತಿಗಳು, ಯಾವ ರೀತಿ ಕೇಸ್ಗಳು ವಿಡ್ರಾ ಮಾಡಿರೋಂಥದ್ದು, ಏನು ಹಿನ್ನೆಲೆ, ಈ ಸತ್ಯಾಂಶಗಳನ್ನು ತಿಳಿಸುವಂಥದ್ದು ಮಾಡಿದ್ದೀವಿ. ಇದೇನೇನು ಶಾಶ್ವತವಾಗಿ ಒಂದು ವ್ಯವಸ್ಥೆಯಲ್ಲಿ ಸ್ಪಷ್ಟತೆ ಕಾಣ್ಕೊಳ್ಳಿ. ಸ್ಪಷ್ಟತೆ ಇಲ್ಲದೆ
ನೀವು ವ್ಯವಸ್ಥೆಯನ್ನು ನಡೆಸ್ಲಿಕ್ಕಾಗಲ್ಲ. ಒಂದು ಸರ್ಕಾರವಾಗಿ ಕೆಲಸ ಮಾಡಿ, ಒಂದು ರಾಜಕೀಯ